ಗರುಡ ಒಂದ್ಸರಿ ಶ್ರೀಕೃಷ್ಣನ ಹತ್ರ ಹೋಗಿ ಈ ಭೂಮಿ ಮೇಲೆ ನಂಗಿಂತ ವೇಗವಾಗಿ ಹೋಗೋ ಪಕ್ಷಿ ಇದೆಯಾ ಅಂತ ಕೇಳುತ್ತೆ. ಸುದರ್ಶನ ಚಕ್ರ ಈ ಲೋಕದಲ್ಲಿ ನಂಗಿಂತ ಶಕ್ತಿವಂತ ಆಯುಧ ಇದೆಯಾ ಅಂತ ಕೇಳುತ್ತೆ. ಇದನ್ನೆಲ್ಲ ನೋಡಿದ ಸತ್ಯಭಾಮ, ಕ್ಷೇತ್ರ ಯುಗದಲ್ಲಿ ನಿಮ್ಮ ಪತ್ನಿ ಸೀತಾದೇವಿ ಅಲ್ವಾ, ನಾನು ಸೀತಾದೇವಿಗಿಂತ ಅಂದವಾಗಿಲ್ಲ ಅಂತ ಕೇಳ್ತಾಳೆ. ಈ ಮೂವರಿಗೂ ಹೇಗಾದ್ರೂ ಮಾಡಿ ಅವರ ದುರಂಕಾರ ಮುರಿಬೇಕಂತೇಳಿ ಶ್ರೀಕೃಷ್ಣ ಗರುಡನ ಹತ್ರ ಹೋಗಿ ಇನ್ನೊಂದು ಜಾಗಕ್ಕೆ ಹೋಗು, ಅಲ್ಲಿ ಒಬ್ಬ ಇರ್ತಾನೆ, ದ್ವಾರಕೆಯಲ್ಲಿ ನಿಂಗೋಸ್ಕರ ಸೀತಾರಾಮ ಕಾಯ್ತಾ ಇದಾರೆ ಅಂತ ಹೇಳು ಅಂತಾನೆ. ಸುದರ್ಶನ ಚಕ್ರಕ್ಕೆ ನೀನು ಬಾಗಿಲಲ್ಲಿ ನಿಂತ್ಕೊಂಡು ಕಾಯಿ, ಯಾರೇ ಒಳಗಡೆ ಬಂದ್ರು ಬಿಡಬೇಡ ಅಂತ ಹೇಳ್ತಾನೆ. ಸತ್ಯಭಾಮನ ಹತ್ರ ಹೋಗಿ ನೀನು ಸೀತಾದೇವಿ ತರ ತಯಾರಾಗು ಅಂತ ಹೇಳ್ತಾನೆ. ಶ್ರೀಕೃಷ್ಣ ಹೇಳಿದ ಜಾಗದಲ್ಲಿ ಹನುಮಂತ ಇರ್ತಾನೆ. ಹನುಮ, ದ್ವಾರಕೆಯಲ್ಲಿ ನಿಂಗೋಸ್ಕರ ಸೀತಾರಾಮ ಕಾಯ್ತಾ ಇದಾರೆ ಅಂತ ಹೇಳಿದ ತಕ್ಷಣ ಗರುಡುಗಿನ್ನ 100 ಪಟ್ಟು ಜಾಸ್ತಿ ವೇಗದಲ್ಲಿ ಆಂಜನೇಯ ರಾಮನ ರೂಪದಲ್ಲಿರೋ ಕೃಷ್ಣನ ಸೇರ್ಕೋತಾನೆ. ನಿನ್ನ ಬಾಗ್ಲಲ್ಲಿ ಯಾರು ತಡಿಲಿಲ್ವಾ ಹನುಮ ಅಂತ ಕೇಳಿದಾಗ, ಒಂದು ಚಕ್ರ ಅಡ್ಡ ಬಂತು ಸ್ವಾಮಿ, ಅದ್ರ ಜೊತೆ ಯುದ್ಧ ಮಾಡಿದ್ರೆ ಎಲ್ಲಿ ನಿಮ್ಮನ್ನ ಸೇರೋದು ತಡ ಆಗುತ್ತೆ ಅಂತೇಳಿ ಅದನ್ನ ನುಂಗ್ಬಿಟ್ಟೆ ಅಂತ ಹೇಳ್ತಾನೆ. ಪಕ್ಕದಲ್ಲಿದ್ದ ಸತ್ಯಭಾಮನ ನೋಡಿ, ಈ ಸಹೋದರಿ ಯಾರು ಸ್ವಾಮಿ, ಸೀತಮ್ಮ ಎಲ್ಲಿ ಅಂತ ಕೇಳ್ತಾನೆ. ಹೀಗೆ ಆಂಜನೇಯನಿಂದ ಮೂವರಿಗೂ ಒಂದೇ ಸಲ ಕಣ್ಣು ತೆರೆಸ್ತಾನೆ ಶ್ರೀಕೃಷ್ಣ. ಜೈ ಆಂಜನೇಯ. ವಿಡಿಯೋ